ವೀಕ್ಷಕರೇ, ಸಮುದ್ರದ ಒಳಗೆ ಸೂರ್ಯನ ಬೆಳಕು ಕೂಡ ತಲುಪದಂತ ಜಾಗದಲ್ಲಿ ಮನುಷ್ಯರು ಒಂದು ದಾರಿಯನ್ನ ನಿರ್ಮಿಸಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಒಂದ್ ವೇಳೆ ಒಂದು ಸಣ್ಣ ತಪ್ಪು ನಡೆದ್ರೂ ಕೂಡ ಲಕ್ಷಾಂತರ ಟನ್ ನೀರು ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನೂ ಕೂಡ ಮುಳುಗಿಸ್ಬಿಡುತ್ತೆ. ಆದ್ರೂ ಕೂಡ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಎಂಬ ಎರಡು ದೇಶಗಳು ಸಮುದ್ರದ ಕೆಳಗೆ ಸುರಂಗವನ್ನ ನಿರ್ಮಿಸುವಂತ ಸಾಹಸಕ್ಕೆ ಕೈ ಹಾಕಿದ್ವು. 38 ಕಿಲೋಮೀಟರ್ ಉದ್ದದ ಈ ಒಂದು ಸುರಂಗವನ್ನ ನಿರ್ಮಿಸುವಾಗ ಇಂಜಿನಿಯರ್ಗಳು ಪ್ರತಿಕ್ಷಣ ಸಾವು ಬದುಕಿನ ಭಯದಲ್ಲೇ ಕೆಲಸ ಮಾಡ್ತಿದ್ರು. ಇದಕ್ಕಿಂತಲೂ ಕೂಡ ಅಚ್ಚರಿ ಮತ್ತು ಬೇಸರದ ಸಂಗತಿ ಏನಂದ್ರೆ, ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬಳಸಲಾಗಿದ್ದಂತ ಒಂದು ಭಾರಿ ಯಂತ್ರ ಇವತ್ಗೂ ಸಮುದ್ರದ ಆಳದಲ್ಲಿ ಜೀವಂತ ಸಾಕ್ಷಿಯಾಗಿ ಸಮಾಧಿಯಾಗಿನೇ ಉಳಿದುಕೊಂಡಿದೆ. ಈ ಒಂದು ಯಂತ್ರವನ್ನ ಯಾರು ಕೂಡ ಯಾಕೆ ಸಮುದ್ರದ ಆಳದಿಂದ ಹೊರತೆಗೆಯಲಿಲ್ಲ? ಸಮುದ್ರದ ಕೆಳಗೆ ಈ ಸುರಂಗವನ್ನ ಹೇಗೆ ನಿರ್ಮಿಸಿದ್ರು ಮತ್ತೆ ಈ ಟನಲ್ ನಿರ್ಮಾಣದ ಕಾರ್ಯದಲ್ಲಿ ಅವರು ಎದುರಿಸಿದಂತ ಅಪಾಯಗಳೇನು? ವೀಕ್ಷಕರೇ, ನಿಜಕ್ಕೂ ಇವತ್ತಿನ ಈ ಒಂದು ಟಾಪಿಕ್ ತುಂಬಾ ರೋಚಕ ಮತ್ತು ಅಚ್ಚರಿಯಿಂದ ತುಂಬಿದೆ. ಹಾಗಾಗಿ ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಸುಮಾರು 13,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಐಸ್ ಏಜ್ ಮುಗಿಯುತ್ತಿದ್ದಂತ ಸಮಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ. ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಹಿಮಗಡ್ಡೆಗಳು ಕರಗಿ ಸಮುದ್ರ ಮಟ್ಟ ಏರೋದಿಕ್ಕೆ ಶುರುವಾಗಿತ್ತು. ಒಂದ್ ಕಾಲದಲ್ಲಿ ಒಂದಾಗಿದ್ದಂತ ಭೂಭಾಗಗಳು ಬೇರ್ಪಡ್ತವೆ. ಯುರೋಪಿನ ಮುಖ್ಯ ಭೂಭಾಗದಿಂದ ಇಂಗ್ಲೆಂಡ್ಗಳ ನಡುವೆ ಒಂದು ದೊಡ್ಡ ಸಮುದ್ರ ಮಾರ್ಗ ನಿರ್ಮಾಣ ಆಗುತ್ತೆ. ಅದನ್ನೇ ನಾವೀಗ ಇಂಗ್ಲಿಷ್ ಚಾನಲ್ ಅಂತ ಕರಿತೀವಿ. ಕಾಲಗಳು ಉರುಳಿದ್ವು, ಅದೆಷ್ಟೋ ರಾಜರು ಬದಲಾದ್ರು, ಹಳೆ ಸರ್ಕಾರಗಳು ಹೋಗಿ ಹೊಸ ಸರ್ಕಾರಗಳು ಬದಲಾದ್ವು, ಲೆಕ್ಕವಿಲ್ಲದಷ್ಟು ಯುದ್ಧಗಳು ನಡೆದ್ವು. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಒಂದ್ ಕಾಲದಲ್ಲಿ ದೊಡ್ಡ ಶತ್ರು ದೇಶಗಳಂತೆ ವರ್ತಿಸ್ತಾ ಇದ್ವು. ಕತ್ತಿಗಳಿಂದ ಹಿಡಿದು ತುಪಾಕಿಗಳವರೆಗೆ ಈ ಎರಡು ದೇಶಗಳ ನಡುವೆ ದೀರ್ಘಕಾಲದ ಯುದ್ಧ ನಡೆಯುತ್ತೆ. ಪ್ರಪಂಚ ಬದಲಾಗ್ತಾ ಹೋದಂತೆ ಶತ್ರುತ್ವದ ಜಾಗದಲ್ಲಿ ಶತ್ರುತ್ವದ ಬದಲು ವ್ಯಾಪಾರ ಶುರುವಾಗುತ್ತೆ. ಎರಡು ದೇಶಗಳು ಒಟ್ಟಾಗಿ ಮುಂದೆ ಸಾಗೋದಿಕ್ಕೆ ನಿರ್ಧರಿಸ್ತವೆ. ವ್ಯಾಪಾರ, ವಹಿವಾಟು, ಸಂಪನ್ಮೂಲಗಳು ಮತ್ತು ಜನರ ಸಂಚಾರ ಹೆಚ್ಚಾಗುತ್ತೆ. ಆದರೆ ಈ ಎರಡು ದೇಶಗಳ ಮಧ್ಯ ಆ ಸಮುದ್ರ ಮಾತ್ರ ಅಡ್ಡಿಯಾಗಿತ್ತು. ಈ ಎರಡು ದೇಶಗಳ ನಡುವಿನ ಅಂತರ ಕೇವಲ 33 ಕಿಲೋಮೀಟರ್ ಮಾತ್ರ ಇತ್ತು. ಇದನ್ನ ಕೇಳಿದ್ರೆ ಇಷ್ಟು ಕಡಿಮೆ ಡಿಸ್ಟೆನ್ಸ್ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಆ ಚಿಕ್ಕ ಅಂತರನೇ ಇತಿಹಾಸದಲ್ಲಿನ ಅತಿ ದೊಡ್ಡ ಗೋಡೆಯಾಗಿ ನಿಂತಿತ್ತು. ಎರಡನೇ ವಿಶ್ವ ಯುದ್ಧದ ಸಮಯದಲ್ಲೂ ಕೂಡ ಈ ಒಂದು ಸಮುದ್ರದ ಕೆಳಗೆ ಸುರಂಗ ನಿರ್ಮಿಸುವಂತ ಆಲೋಚನೆ ಬಂದಿತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಆ ಒಂದು ಸಮಯದಲ್ಲಿ ಒಳ್ಳೆಯ ಟೆಕ್ನಾಲಜಿ ಮತ್ತು ನಾಲೆಡ್ಜ್ ಇರಲಿಲ್ಲ. ಮುಖ್ಯವಾಗಿ ಪರಿಸ್ಥಿತಿಗಳು ಕೂಡ ಅನುಕೂಲಕರವಾಗಿ ಇರಲಿಲ್ಲ. ಹೀಗಾಗಿ ಆ ಒಂದು ಸಮಯದಲ್ಲಿ ಈ ಒಂದು ಕನಸು ಅಪೂರ್ಣವಾಗಿಯೇ ಉಳಿದೋಗುತ್ತೆ. ನಂತರ 1986ನೇ ಕಾಲಘಟ್ಟದಲ್ಲಿ ಹಲವು ತಿಂಗಳ ಚರ್ಚೆ ನಂತರ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಸಮುದ್ರದ ಕೆಳಗೆ ಒಂದು ಸುರಂಗವನ್ನ ನಿರ್ಮಾಣ ಮಾಡಬೇಕು ಅಂತ ಈ ಎರಡು ದೇಶಗಳು ತೀರ್ಮಾನಿಸ್ತವೆ. ಈ ಒಂದು ನಿರ್ಧಾರ ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿತ್ತೋ ಅಷ್ಟೇ ಅಪಾಯಕಾರಿ ಕೂಡ ಆಗಿತ್ತು. ಸಮುದ್ರದ ಕೆಳಗೆ ಸುಮಾರು 38 ಕಿಲೋಮೀಟರ್ ಉದ್ದದ ಸುರಂಗವನ್ನ ನಿರ್ಮಾಣ ಮಾಡಬೇಕಿತ್ತು. ಮೇಲ್ಭಾಗದಲ್ಲಿ ಲಕ್ಷಾಂತರ ಟನ್ ನೀರಿನ ಒತ್ತಡ, ಕತ್ತಲೆ ಮತ್ತೆ ಚಳಿಯ ಜೊತೆಗೆ ಪ್ರತಿ ಕ್ಷಣವೂ ಕೂಡ ನೀರು ಒಳಗೆ ನುಗ್ಗುವಂತ ಅಪಾಯ ಇತ್ತು. ಒಂದು ಸಣ್ಣ ತಪ್ಪು ನಡೆದ್ರೂ ಕೂಡ ಎಲ್ಲವೂ ಸರ್ವನಾಶ ಆಗುವಂತ ಸಾಧ್ಯತೆ ಹೆಚ್ಚಿತ್ತು. ಇದು ಕೇವಲ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾತ್ರ ಅಲ್ಲ ಅಂತ ಇಂಜಿನಿಯರ್ಗೆ ಇದು ಚೆನ್ನಾಗಿನೇ ಗೊತ್ತಿತ್ತು. ಇಲ್ಲಿ ಹಣದ ಜೊತೆ ಮುಗ್ಧ ಜನರ ಜೀವ ಕೂಡ ಪಣ ಕೆಡಬೇಕಿತ್ತು. ಈ ಒಂದು ಪ್ರಾಜೆಕ್ಟ್ಗೆ ಚಾನಲ್ ಟನಲ್ ಅಂತ ಹೆಸರಿಡ್ತಾರೆ. ಆದ್ರೆ ಈ ಒಂದು ಪಯಣದಲ್ಲಿ ಎದುರಿಸಬೇಕಾದಂತ ಅನೇಕ ಸವಾಲುಗಳು ತಯಾರಾಗಿ ನಿಂತಿದ್ವು. ಜಗತ್ತಿನಲ್ಲಿ ಇದುವರೆಗೂ ಕೂಡ ಸಮುದ್ರದ ಕೆಳಗೆ ಇಷ್ಟು ದೊಡ್ಡ ಸುರಂಗವನ್ನ ಯಾವತ್ತೂ ಕೂಡ ಯಾರೂ ನಿರ್ಮಿಸಿರಲಿಲ್ಲ. ಇದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಕೂಡ ಇರಲಿಲ್ಲ. ಯಾವುದೇ ಒಂದು ಕಂಪನಿ ಕೂಡ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಒಬ್ಬರೇ ತೆಗೆದುಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಕೊನೆಗೆ ಹಲವಾರು ಸಂಸ್ಥೆಗಳು ಸೇರಿ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಒಟ್ಟು 10 ಕಂಪನಿಗಳು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೈ ಜೋಡಿಸೋದಕ್ಕೆ ಮುಂದೆ ಬರ್ತವೆ. ಅದರ ನಂತರ ಸುರಂಗದ ಡಿಸೈನ್ ಕೆಲಸಗಳು ಶುರುವಾಗ್ತವೆ. ಒಂದು ಸುರಂಗ ಅಲ್ಲ, ಒಟ್ಟು 3 ಸುರಂಗಗಳನ್ನ ನಿರ್ಮಿಸುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ರೈಲುಗಳು ಸಂಚಾರ ಮಾಡೋದಕ್ಕೆ 2 ಮುಖ್ಯ ಸುರಂಗಗಳು ಇರ್ತವೆ. ತುರ್ತು ಪರಿಸ್ಥಿತಿಯಲ್ಲಿ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅವುಗಳ ಮಧ್ಯೆ ಒಂದು ಚಿಕ್ಕ ಸಹಾಯಕ ಸುರಂಗ ಕೂಡ ಇರುತ್ತೆ. ಇದರ ಒಟ್ಟು ಉದ್ದ ಸುಮಾರು 56 ಕಿಲೋಮೀಟರ್ಗಳು. ಅದರಲ್ಲಿ ಸುಮಾರು 38 ಕಿಲೋಮೀಟರ್ ಭಾಗ ಸಂಪೂರ್ಣವಾಗಿ ಸಮುದ್ರದ ಕೆಳಗೆನೆ ಸಾಗುತ್ತೆ. ಸೂರ್ಯನ ಬೆಳಕು ಕೂಡ ತಲುಪದಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಾರಿ ನೀರಿನ ಒತ್ತಡ ಇರುವಂತಹ ಸಮುದ್ರದ ಅಡಿಯಲ್ಲಿ 38 ಕಿಲೋಮೀಟರ್ ತೋಡೋದು ಸುಲಭದ ಕೆಲಸ ಅಲ್ಲ. ಹಾಗಾದ್ರೆ ಈ ಒಂದು ತೋಡುವಂತ ಕೆಲಸವನ್ನ ಹೇಗೆ ನಡೆಸಬೇಕು ಅನ್ನೋದು ದೊಡ್ಡ ಸವಾಲಾಗಿ ನಿಂತಿತ್ತು. ಸಮುದ್ರದ ಕೆಳಗಿನ ಕಲ್ಲುಗಳು ಮತ್ತು ಮಣ್ಣು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಅದಕ್ಕಿಂತಲೂ ಕೂಡ ದೊಡ್ಡ ಸಮಸ್ಯೆ ಎಂದರೆ ಸಮುದ್ರದಲ್ಲಿ ಇರುವಂತ ನೀರು ತೋಡುವಂತ ಸಮಯದಲ್ಲಿ ಎಲ್ಲಿಯಾದರೂ ನೀರು ಒಳನುಗ್ಗಿದ್ರೆ ಅದರ ಭಾರಿ ಒತ್ತಡದಿಂದ ಕೆಲವೇ ಸೆಕೆಂಡ್ಗಳಲ್ಲಿ ಸಂಪೂರ್ಣ ಸುರಂಗನೆ ನೀರಿನಿಂದ ತುಂಬಿಡುತ್ತೆ. ಒಳಗಡೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯ ಮತ್ತು ಪ್ರತಿಯೊಂದು ಯಂತ್ರ ಕೂಡ ಆ ಒಂದು ಕತ್ತಲೆಯಲ್ಲಿ ಶಾಶ್ವತವಾಗಿ ಸಮಾಧಿ ಆಗ್ತವೆ. ಇತಿಹಾಸದಲ್ಲಿ ಯಾರು ಕೂಡ ತಯಾರು ಮಾಡದೇ ಇರುವಂತಹ ಒಂದು ಹೊಸ ಟನಲ್ ಬೋರಿಂಗ್ ಮೆಷಿನ್ ನಿರ್ಮಾಣ ಮಾಡಬೇಕು ಅಂತ ಇಂಜಿನಿಯರ್ಗಳು ತೀರ್ಮಾನಿಸ್ತಾರೆ. ಇದು ಸಾಮಾನ್ಯ ಯಂತ್ರ ಅಲ್ಲ, ಸ್ವಯಂಚಾಲಿತವಾಗಿ ಕೆಲಸ ಮಾಡುವಂತ ಮಹಾ ಯಂತ್ರ ಆಗಿತ್ತು. ಸುಮಾರು 800 ಅಡಿ ಇದರ ಉದ್ದ, ತೂಕ ಸುಮಾರು 10,500 ಟನ್. ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಕೂಡ ಸುಲಭವಾಗಿ ಕತ್ತರಿಸಬಲ್ಲಂತ ಅತ್ಯಂತ ತೀಕ್ಷ್ಣ ಮತ್ತು ಶಕ್ತಿಶಾಲಿ ಬ್ಲೇಡ್ಸ್ ಗಳು ಇದರಲ್ಲಿ ಇರ್ತವೆ.
ಈ ಒಂದು ಯಂತ್ರ ಒಂದ್ ಕಡೆ ಸುರಂಗವನ್ನ ತೋಡ್ತಾ ಮುಂದೆ ಸಾಗಿದ್ರೆ ಅದರ ಹಿಂದಿನ ಭಾಗದಲ್ಲಿ ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಿಸ್ತಾ ಸುರಂಗವನ್ನ ಗಟ್ಟಿಯಾಗಿ ಮತ್ತು ಬಲವಾಗಿ ಮಾಡ್ತಿರ್ತವೆ. ಆದ್ರೆ ಅದರಲ್ಲೂ ಕೂಡ ಒಂದು ದೊಡ್ಡ ಸವಾಲು ಅಡಗಿತ್ತು. ಇಂಗ್ಲೆಂಡ್ ಭೂಭಾಗದ ಭೂಮಿಯಲ್ಲಿ ಬಲವಾದಂತ ಲೈಮ್ ಸ್ಟೋನ್ ಪದರ ಇರೋದ್ರಿಂದ ಅದು ನೀರನ್ನ ಬಹುಮಟ್ಟಿಗೆ ತಡೆಯಬಲ್ಲದು. ಆದ್ರೆ ಫ್ರಾನ್ಸ್ ಭಾಗದ ಭೂಮಿಯಲ್ಲಿ ಹೆಚ್ಚು ಬಿರುಕುಗಳು ಇರೋದ್ರಿಂದ ಅಲ್ಲಿ ನೀರು ಒಳನುಗ್ಗುವಂತ ಅಪಾಯ ಹೆಚ್ಚಾಗಿತ್ತು. ಹೀಗಾಗಿ ಎರಡೂ ದೇಶಗಳಿಗೋಸ್ಕರ ಎರಡೂ ರೀತಿಯ ಯಂತ್ರಗಳನ್ನ ವಿಭಿನ್ನ ರೀತಿಯಲ್ಲಿ ವಿನ್ಯಾಸಗೊಳಿಸಿ ತಯಾರಿಸಬೇಕಿತ್ತು. ಒಂದ್ ಕಡೆ ಕಲ್ಲುಗಳು, ಮತ್ತೊಂದ್ ಕಡೆ ಸಮುದ್ರದ ಭಯ. ಕೊನೆಗೆ 1988ರಲ್ಲಿ ನಿಜವಾದಂತ ತವಾಕ ಶುರುವಾಗುತ್ತೆ. ಪ್ರತಿದಿನ 100 ಸ್ಕ್ವೇರ್ ಫೀಟ್ ಪ್ರದೇಶದ ಕಲ್ಲುಗಳು ಪುಡಿಯಾಗ್ತಿದ್ವು. ಪ್ರತಿ ಗಂಟೆಗೆ 1000 ಟನ್ ಅವಶೇಷಗಳನ್ನ ಹೊರತೆಗೆಯಲಾಗ್ತಿತ್ತು. ಇಲ್ಲಿಂದಲೇ ನೋಡಿ ನಿಜವಾದ ಆಟ ಶುರುವಾಗೋದು. ಎರಡು ದೇಶಗಳಿಂದ ಎರಡು ವಿಭಿನ್ನ ದಿಕ್ಕುಗಳಿಂದ ಸಮುದ್ರದ ಕೆಳಭಾಗದಲ್ಲಿ ಟನಲ್ ಬೋರಿಂಗ್ ಮಿಷಿನ್ ಮುಂದೆ ಸಾಕ್ತಿದ್ವು. ಆ ಎರಡು ಯಂತ್ರಗಳ ಗುರಿ ಮಧ್ಯದಲ್ಲಿ ಒಂದಕ್ಕೊಂದು ಸೇರೋದು. ಆದ್ರೆ ಇದು ಚಿಕ್ಕ ರಸ್ತೆ ಅಲ್ಲ, ಸಮುದ್ರದ ಕೆಳಗಿನ ಕತ್ಲಲ್ಲಿ ಕಲ್ಲುಗಳ ನಡುವೆ ಇರುವಂತಹ ಒಂದು ಅದೃಶ್ಯ ಮಾರ್ಗ. ಒಂದ್ ವೇಳೆ ಆ ಎರಡೂ ಯಂತ್ರಗಳು ಕೇವಲ 1 ಡಿಗ್ರಿ ರಾಂಗ್ ಡೈರೆಕ್ಟ್ ನಲ್ಲಿ ಸಾಗಿದ್ರೆ 38 ಕಿಲೋಮೀಟರ್ ನಂತರ ಅವು ಹಲವಾರು ಮೀಟರ್ ದೂರದಲ್ಲಿ ಹೋಗ್ಬಿಡ್ತಾ ಇದ್ವು. ಸಮುದ್ರದ ಕೆಳಗೆ ಒಮ್ಮೆ ದಾರಿ ತಪ್ಪಿದ್ರೆ ಅದನ್ನ ಸರಿಪಡಿಸೋದು ಬಹುತೇಕ ಅಸಾಧ್ಯ. ಇದಕ್ಕಾಗಿ ಇಂಜಿನಿಯರ್ಗಳು ಒಂದು ಅತ್ಯಾಧುನಿಕ ವಿಧಾನವನ್ನ ರೂಪಿಸ್ತಾರೆ. ಅದೇ ಲೇಸರ್ ಬೀಮ್ ಗೈಡೆನ್ಸ್ ಸಿಸ್ಟಮ್. ಒಂದು ಲೇಸರ್ ಅನ್ನ ಇಂಗ್ಲೆಂಡ್ ಯಂತ್ರದ ಮೇಲೆ, ಮತ್ತೊಂದನ್ನ ಫ್ರಾನ್ಸ್ ಯಂತ್ರದ ಮೇಲೆ ಅಳವಡಿಸಲಾಯಿತು. ಈ ಎರಡು ಯಂತ್ರಗಳು ಪ್ರತಿ ಕ್ಷಣ ಕೂಡ ತಮ್ಮ ಸ್ಥಾನ, ಆಂಗಲ್ ಮತ್ತೆ ಡೈರೆಕ್ಷನ್ ಅನ್ನ ಪರಿಶೀಲನೆ ಮಾಡ್ತಾ ಮುಂದೆ ಸಾಗ್ತಿದ್ವು. ಯಾವುದೇ ಒಂದು ಸಣ್ಣ ಚೇಂಜಸ್ ಕಂಡ್ರು ಕೂಡ ಕಂಪ್ಯೂಟರ್ ತಕ್ಷಣ ಸಿಗ್ನಲ್ ಅನ್ನ ಕೊಡ್ತಿತ್ತು. ನಂತರ ಹೈಡ್ರಾಲಿಕ್ ಜಾಕ್ ಯಂತ್ರ ದಿಕ್ಕನ್ನ ಮತ್ತೆ ಸರಿಯಾದಂತ ಮಿಲಿಮೀಟರ್ ಮಟ್ಟಕ್ಕೆ ಸರಿಪಡಿಸ್ತಿತ್ತು. ಇದು ಪ್ರಕೃತಿ ಮತ್ತು ವಿಜ್ಞಾನದ ನಡುವೆ ಒಂದು ಹೋರಾಟ ಅಂತಾನೆ ಹೇಳಬಹುದು. ದಿನಗಳು ಕಳೆದ್ವು, ವಾರಗಳು ಕಳೆದ್ವು, ತಿಂಗಳುಗಳು ಆದ್ವು. ಯಂತ್ರಗಳು ಕಲ್ಲುಗಳನ್ನ ನಿರಂತರವಾಗಿ ಕತ್ತರಿಸ್ತಾನೆ ಇದ್ವು. ಪ್ರತಿದಿನ ಸುಮಾರು 750 ಸ್ಕ್ವೇರ್ ಫೀಟ್ ಕಲ್ಲುಗಳನ್ನ ತುಂಡು ಮಾಡ್ತಿದ್ವು. ಪ್ರತಿ ಗಂಟೆಗೆ 1000 ಟನ್ ಅವಶೇಷಗಳು ಹೊರಬರ್ತಿದ್ವು. ಆದರೆ ಸುರಂಗ ಮುಂದೆ ಸಾಗ್ತಿದ್ದಂತೆ ಅಪಾಯ ಕೂಡ ಹೆಚ್ಚಾಗ್ತಿತ್ತು. ಯಾಕೆಂದ್ರೆ ಸಮುದ್ರದ ಒತ್ತಡ ಯಾವಾಗಲೂ ಕೂಡ ಮೇಲಿಂದನೇ ಇರುತ್ತೆ. ಎಲ್ಲಿಂದಲಾದ್ರೂ ಸಣ್ಣ ಲೀಕ್ ಬಂದ್ರೆ ಎಲ್ಲವೂ ಕ್ಷಣದಲ್ಲಿ ನಾಶ ಆಗ್ತಿತ್ತು. ಅದಕ್ಕಾಗಿ ಯಂತ್ರಗಳ ಹಿಂದೆ ಗಟ್ಟಿಯಾದಂತ ಕಾಂಕ್ರೀಟ್ ವೃತ್ತಾಕಾರದ ಶೇಪ್ ಸ್ಲ್ಯಾಬ್ಗಳನ್ನ ಅಳವಡಿಸಿದ್ರು. ಪ್ರತಿಯೊಂದು ಸ್ಲ್ಯಾಬ್ ಒಂದು ರಿಂಗ್ ನಂತೆ ಸುರಂಗವನ್ನ ಬಿಗಿಯಾಗಿ ಹಿಡಿದುಕೊಂಡಿರ್ತಿತ್ತು. ಈ ಒಂದು ಸಂಪೂರ್ಣ ಪ್ರಾಜೆಕ್ಟ್ ಅಲ್ಲಿ ಸುಮಾರು 75 ಲಕ್ಷ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನ ಬಳಸಲಾಯಿತು. ಪ್ರತಿ ರಿಂಗ್ ನ ತೂಕ ಸುಮಾರು 40 ಟನ್. ಅಂದ್ರೆ ಅದೆಷ್ಟು ಕಾಂಕ್ರೀಟ್ ಬಳಸಿದ್ರು ಅಂತ ನೀವೇನೆ ಊಹೆ ಮಾಡಬಹುದು. ಇದರಿಂದ ಅದೆಷ್ಟೋ ಸಂಪೂರ್ಣ ನಗರಗಳನ್ನೇ ನಿರ್ಮಿಸಬಹುದಿತ್ತು. ಸುತ್ತಮುತ್ತ ಯಂತ್ರಗಳ ಭಾರಿ ಶಬ್ದ, ಗಾಢವಾದಂತ ಕತ್ತಲೆ, ತೇವಭರಿತ ಗಾಳಿ, ಮೇಲ್ಭಾಗದಲ್ಲಿ ಲಕ್ಷಾಂತರ ಟನ್ ನೀರಿನ ಒತ್ತಡ. ಇದೆಲ್ಲದರ ನಡುವೆ ಟನಲ್ ಅನ್ನ ನಿರ್ಮಾಣ ಮಾಡಬೇಕಿತ್ತು. ಕೊನೆಗೆ ಎಲ್ಲರೂ ಕೂಡ ಕಾಯ್ತಿದ್ದಂತ ಆ ಒಂದು ಕ್ಷಣ ಬಂದೇ ಬಿಡ್ತು. 3 ವರ್ಷಗಳ ನಿರಂತರ ತೋಡುವಂತ ಕಾರ್ಯದ ನಂತರ ಎರಡು ಸುರಂಗಗಳ ನಡುವೆ ಕೇವಲ 100 ಮೀಟರ್ ಅಂತರ ಮಾತ್ರ ಉಳಿದಿತ್ತು. ಒತ್ತಡ ಕೇವಲ ಸಮುದ್ರದಿಂದ ಮಾತ್ರವಲ್ಲದೆ ಇಂಜಿನಿಯರ್ಗಳ ಮೆದುಳಿನ ಮೇಲೂ ಕೂಡ ಇತ್ತು. ಈ ಒಂದು ಕೊನೆ ಹಂತದಲ್ಲಿ ಒಂದು ಸಣ್ಣ ತಪ್ಪು ನಡೆದ್ರೂ ಕೂಡ ವರ್ಷಗಳ ಕಾಲ ಮಾಡದಂತ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ಆ ನಂತರ ನಿಧಾನವಾಗಿ ಅಂತರ ಕಡಿಮೆ ಆಗ್ತಾ ಕೊನೆಗೆ ಆ ಎರಡು ಸುರಂಗಗಳ ನಡುವೆ ಕೇವಲ ಕೆಲವೇ ಇಂಚುಗಳ ಅಂತರ ಮಾತ್ರ ಉಳಿದಂತ ಕ್ಷಣ ಬಂತು. ಇದು ಕೇವಲ ತಾಂತ್ರಿಕ ಸಾಧನೆ ಮಾತ್ರ ಅಲ್ಲ, ಇದು ಮಾನವನ ಬುದ್ಧಿವಂತಿಕೆಗೆ ದೊರೆತಂತ ವಿಜಯವಾಗಿತ್ತು. ಎರಡೂ ಸುರಂಗಗಳು ಬಹುತೇಕ ಸಂಪೂರ್ಣವಾಗಿ ನಿಖರವಾಗಿ ಒಂದಕ್ಕೊಂದು ಸೇರ್ಕೊಂಡು ಕೇವಲ ಕೆಲವು ಇಂಚುಗಳು ಮಾತ್ರ ವ್ಯತ್ಯಾಸ ಇತ್ತು. ಅದು ಕೂಡ ನಿಗದಿತ ಮಿತಿಯಲ್ಲೇ ಇತ್ತು. ಆದ್ರೆ ಕತೆ ಇಲ್ಲಿಗೆನೆ ಮುಗಿಲಿಲ್ಲ. ಈ ಟನಲ್ ಬೋರಿಂಗ್ ಮಿಷಿನ್ ನ ಡಯಾಮೀಟರ್ ಸುಮಾರು 50 ಅಡಿ. ಆದ್ರೆ ಅದರ ಹಿಂದೆ ಅಳವಡಿಸಿದಂತ ಕಾಂಕ್ರೀಟ್ ಸ್ಲ್ಯಾಬ್ ಕಾರಣದಿಂದ ಸುರಂಗದ ಒಳಗಿನ ಡಯಾಮೀಟರ್ ಸುಮಾರು 46 ಅಡಿಗೆ ಕಡಿಮೆ ಆಯಿತು. ಅಂದ್ರೆ ಯಂತ್ರ ಒಳಗೆ ಹೋಗೋದಿಕ್ಕೆ ಸಾಧ್ಯ ಆಯ್ತು, ಆದ್ರೆ ಅದನ್ನ ಹೊರಗಡೆ ತೆಗೆಯೋದು ಮಾತ್ರ ಅಸಾಧ್ಯವಾಗಿತ್ತು. ಸಮುದ್ರದ ಕೆಳಗೆ ದಾರಿಯನ್ನ ತೋಡದಂತ ಟನ್ಗಳಷ್ಟು ತೂಕ ಇರುವಂತ ಆ ಒಂದು ಭಾರಿ ಯಂತ್ರ ಈಗ ಅದೇ ಮಾರ್ಗದಲ್ಲಿ ಸಿಕ್ಕಾಕೊಂಡಿತ್ತು. ಈಗ ಇಂಜಿನಿಯರ್ಗಳ ಮುಂದೆ ಒಂದು ದೊಡ್ಡ ಪ್ರಶ್ನೆ ನಿಂತಿತ್ತು. ಅದನ್ನ ಒಡೆದು ಹೊರ ತೆಗಿಬೇಕಾ ಅಥವಾ ಶಾಶ್ವತವಾಗಿ ಅದನ್ನ ಅಲ್ಲೇ ಬಿಡಬೇಕಾ ಅಂತ ಚರ್ಚೆ ಶುರುವಾಯಿತು. ಯಂತ್ರವನ್ನ ಡಿಸ್ಮ್ಯಾಂಟಲ್ ಮಾಡೋದು ಸುಲಭದ ಕೆಲಸ ಆಗಿರಲಿಲ್ಲ. ಸಮುದ್ರದ ಕೆಳಗಿನ ಸೀಮಿತ ಜಾಗದಲ್ಲಿ ಇಷ್ಟು ದೊಡ್ಡ ನಿರ್ಮಾಣವನ್ನು ಒಡೆದು ಬೇರ್ಪಡಿಸೋದು ತುಂಬಾ ದುಬಾರಿ ಮತ್ತು ಅಪಾಯಕಾರಿ ಕೆಲಸ ಆಗಿತ್ತು. ಅನೇಕ ಲೆಕ್ಕಾಚಾರಗಳು ಮತ್ತು ಚರ್ಚೆಗಳ ನಂತರ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಇಂಗ್ಲೆಂಡ್ ಭಾಗದಲ್ಲಿ ಇದ್ದಂತ ಯಂತ್ರವನ್ನ ಕೆಳಕ್ಕೆ ತಿರುಗಿಸಿ ಅದನ್ನ ನೆಲದ ಒಳಗೆ ಇನ್ನಷ್ಟು ಆಳಕ್ಕೆ ತಗೊಂಡು ಹೋಗಿ ಅಲ್ಲೇ ಹೂತ್ ಹಾಕೋದು. ವೀಕ್ಷಕರೇ, ಇದು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನಿಸಬಹುದು, ಆದ್ರೆ ಈ ಅಸಾಧಾರಣ ಕಾರ್ಯವನ್ನ ನೆರವೇರಿಸಿದಂತ ಯಂತ್ರವನ್ನ ಸಮುದ್ರದ ಕೆಳಗೆ ಶಾಶ್ವತವಾಗಿ ಬಿಡಲೇಬೇಕಾಗಿತ್ತು. ಇವತ್ಗೂ ಈ ಯಂತ್ರ ಅಲ್ಲೇ ಸಮಾಧಿಯಾಗಿ ಇದೆ. ಸಮುದ್ರದ ಆಳದಲ್ಲಿ ಕತ್ತಲೆಯ ಲೋಕದಲ್ಲಿ ಇವತ್ಗೂ ಆ ಯಂತ್ರ ಅನಾಥವಾಗಿ ನಿಂತಿದೆ. ಆದ್ರೆ ಫ್ರಾನ್ಸ್ ಭಾಗದಲ್ಲಿ ಇದ್ದಂತ ಯಂತ್ರವನ್ನ ಮಾತ್ರ ತುಂಬಾ ಜಾಗ್ರತೆಯಿಂದ ಬೇರ್ಪಡಿಸಿ ಹೊರತೆಗೆದ್ರು. 6 ವರ್ಷಗಳ ಪರಿಶ್ರಮ ಮತ್ತು ಅನೇಕ ಸವಾಲುಗಳ ನಂತರ ಕೊನೆಗೆ 1994ರಲ್ಲಿ ಈ ಒಂದು ಸುರಂಗವನ್ನ ಸಾಮಾನ್ಯ ಜನರಿಗೆ ತೆರೆಯಲಾಯಿತು. ಈ ಒಂದು ಸಂಪೂರ್ಣ ನಿರ್ಮಾಣದಲ್ಲಿ 3 ಸುರಂಗಗಳನ್ನ ನಿರ್ಮಿಸಲಾಯಿತು. ಅತ್ಯಂತ ವೇಗವಾಗಿ ರೈಲುಗಳು ಸಂಚರಿಸುವಂತ 2 ಮುಖ್ಯ ಸುರಂಗಗಳು, ಅವುಗಳ ಮಧ್ಯೆ ತುರ್ತು ಪರಿಸ್ಥಿತಿಯಲ್ಲಿ ಭದ್ರತೆ ಕೊಡುವಂತ ಒಂದು ಸಣ್ಣ ಸಹಾಯಕ ಸುರಂಗ ಇದೆ. ರೈಲುಗಳು ಗಂಟೆಗೆ ಸುಮಾರು 160 ಕಿಲೋಮೀಟರ್ ವೇಗದಲ್ಲಿ ಈ ಸುರಂಗವನ್ನ ದಾಟ್ತವೆ. ಕೇವಲ 35 ನಿಮಿಷದಲ್ಲಿ ಜನರು ಇಂಗ್ಲೆಂಡ್ನಿಂದ ಫ್ರಾನ್ಸ್ಗೆ ತಲುಪ್ತಾರೆ.
ಒಂದ್ ಕಾಲದಲ್ಲಿ ಈ ಒಂದು ಸಮುದ್ರವನ್ನು ದಾಟೋದಕ್ಕೆ ಗಂಟೆಗಳ ಸಮಯ ಬೇಕಾಗ್ತಿತ್ತು. ಆದ್ರೆ ಈಗ ಅದೇ ಪ್ರಯಾಣ ಕೇವಲ ಕೆಲವೇ ನಿಮಿಷಗಳಲ್ಲಿ ಮುಗಿದು ಹೋಗುತ್ತೆ. ಸಮುದ್ರದ ಕೆಳಗೆ ನಿರ್ಮಿಸಲಾದಂತ ಈ ಒಂದು ಅದ್ಭುತ ಸುರಂಗ ಪ್ರಕೃತಿಗೆ ಸವಾಲಾಗಿ ಇವತ್ತಿಗೂ ಜೀವಂತವಾಗಿ ನಿಂತಿದೆ. ಒಂದ್ ಕಾಲದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ನಿಂತಿದ್ದಂತ ಸಮುದ್ರ ಜನರನ್ನ ಬೇರ್ಪಡಿಸುವಂತ ಗೋಡೆಯಾಗಿತ್ತು. ಆದ್ರೆ ಇವತ್ತು ಅದೇ ಸಮುದ್ರದ ಆಳದಲ್ಲಿ ಜನರು ಪ್ರತಿನಿತ್ಯ ಪ್ರಯಾಣವನ್ನ ಮಾಡ್ತಿದ್ದಾರೆ. ಸಮುದ್ರದ ಕೆಳಗೆ ನಿರ್ಮಿಸಲಾದಂತ ಆ ಒಂದು ಅದ್ಭುತ ಸುರಂಗ ಮಾನವನ ಬುದ್ಧಿವಂತಿಕೆ ಮತ್ತು ಧೈರ್ಯಕ್ಕೆ ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಮಾನವರು ಮಾಡದಂತ ಈ ಒಂದು ಮಹಾ ಸಾಹಸದ ನೆನಪಾಗಿ ಮತ್ತೆ ಸಾಕ್ಷಿಯಾಗಿ ಇವತ್ತಿಗೂ ಆ ಕತ್ತಲೆಯ ಸಮುದ್ರದ ಕೆಳಗೆ ಈ ಭಾರಿ ಯಂತ್ರ ಮೌನವಾಗಿ ಮಲ್ಕೊಂಡಿದೆ. ಈ ಚಾನೆಲ್ ಟನಲ್ ಇವತ್ತು 2 ದೇಶಗಳನ್ನ ಮಾತ್ರ ಅಲ್ಲ, ಲಕ್ಷಾಂತರ ಜನರ ಜೀವನ, ವ್ಯಾಪಾರ ಮತ್ತು ಸಂಬಂಧಗಳನ್ನು ಕೂಡ ಸಂಪರ್ಕಿಸ್ತವೆ. ಈ ಒಂದು ಪ್ರಾಜೆಕ್ಟ್ ಇವತ್ತು ಜಗತ್ತಿನ ಅತ್ಯಂತ ಅದ್ಭುತ ಇಂಜಿನಿಯರಿಂಗ್ ವಂಡರ್ಸ್ ನಲ್ಲಿ ಒಂದಾಗಿದೆ. ವೀಕ್ಷಕರೇ, ಈ ಒಂದು ಸಮುದ್ರದ ಕೆಳಗೆ ನಿರ್ಮಿಸಲಾದಂತ ಈ ಒಂದು ಅದ್ಭುತ ಸುರಂಗದ ಕತೆ ನಿಮ್ಗೆ ಹೇಗನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.